ನನ್ನೆಲ್ಲ ಸೆಲೆಬ್ರಿಟೀಸ್ಗಳಿಗೆ ನಮಸ್ಕಾರ. ನನ್ನ ಹೆಸರು ಬಿ ಮಲ್ಲಿಕಾರ್ಜುನ ಆಚಾರ್ಯ. ನೀವು ನೋಡಿದ್ರ ಟೆಕ್ ಮೋರಿಂಗ್ ಕನ್ನಡ ಚಾನಲ್. ಇವತ್ತಿನ ಟೆಕ್ ನ್ಯೂಸ್ ಎಪಿಸೋಡ್ ಬಂದ್ಬಿಟ್ಟು 97ಗೆ ಸ್ವಾಗತ ಸುಸ್ವಾಗತ. ಇವತ್ತು ಅಂತಂದ್ರೆ ಬೆಂಕಿ ಟೆಕ್ ನ್ಯೂಸ್ ಅದು ನಿಮಗಾಗಿ. ಸೊ ಈ ವಿಡಿಯೋ ಸ್ಟಾರ್ಟ್ ಮುಂಚೆ ಮಾತ್ರ ನೀವು ನಮ್ಮ ಚಾನಲ್ಗೆ ಹೊಸ್ತಾ ಬಂದಿದ್ರೆ ಕೆಳಗೊಂಡು ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಕ್ಲಿಕ್ ಮಾಡಿ ಬ್ರದರ್. ನಾನು ಮಾಡೋ ಡೈಲಿ ಟೆಕ್ ಅಪ್ಡೇಟ್ಸ್ ಬರ್ತಾ ಇರ್ತವೆ, ನೀವು ನೋಡಿ ಎಂಜಾಯ್ ಮಾಡ್ಕೋಬಹುದು. ಸೊ ಏನಾಗ ಲೇಟು, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ಫಸ್ಟ್ ಟೆಕ್ ನ್ಯೂಸ್ ನೋಡೋಣ ನಮಗೆ ಅಂತಂದ್ರೆ, ಇತ್ತೀಚೆಗೆ ಬಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಲೆಟರ್ ಫುಲ್ ಪಾಸ್ ಆಗ್ತೈತೆ. ಗೌರ್ಮೆಂಟ್ ಏನೋ ಅಫಿಷಿಯಲ್ ಆಗಿ ಲೆಟರ್ ಬಿಟ್ಟವ್ರೆ, ಎಲ್ಲ ಗ್ರಾಜುಯೇಷನ್ ಸ್ಟೂಡೆಂಟ್ಸ್ಗೆ ಲ್ಯಾಪ್ಟಾಪ್ ಫ್ರೀ, ಲ್ಯಾಪ್ಟಾಪ್ ಆ ಲ್ಯಾಪ್ಟಾಪ್ ಅಂತ ಫುಲ್ ಏನೋ ವೈರಲ್ ಆಗ್ಬಿಟ್ಟಿತ್ತು ಇಷ್ಟು ಡೇಸು. ಬಟ್ ಇದು ಬಂದ್ಬಿಟ್ಟು ಏನಂತಂದ್ರೆ ಇವಾಗ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ವಿ, ಅದೊಂದು ಫೇಕ್ ನ್ಯೂಸ್ ಅಂತ. ಓಕೆನಾ, ಲೆಟರ್ಸ್ ಆಫ್ ಫೇಕ್ ಅಂತ ಅನೌನ್ಸ್ ಮಾಡಿದ್ದಾರೆ. ಓಕೆನಾ, ಈ ಥರ ಎಲ್ಲ ನೀವೆಲ್ಲ ನಂಬಕ್ಕೆ ಹೋಗ್ಬಿಡಿ. ಅಫಿಷಿಯಲ್ ಸೈನ್ ಇದ್ರೆ ಫಸ್ಟ್ ಆಫ್ ಆಲ್ ಬಂದ್ಬಿಟ್ರಲ್ಲಿ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ರೆ ಅವ ನಂಬೋಕ್ಕಾಗಲಿ, ನಿಜವಾಗ್ಲೂ ಯಾವತ್ತೂ ನಂಬಾರ್ದು. ಏನಂತ ಬರ್ದವ್ರು ಅಂದ್ರೆ ಲೆಟ್ರಲ್ಲಿ, ಸೊ ಯಾರು BA ಗ್ರಾಜುಯೇಷನ್ ಫಸ್ಟ್ ಸೆಮಿಸ್ಟರ್, ಥರ್ಡ್ ಸೆಮಿಸ್ಟರ್, ಫಿಫ್ತ್ ಸೆಮಿಸ್ಟರ್ ಅದು ಅವ್ರಿಗೆಲ್ಲ ಏನಂತಂದ್ರೆ ಫ್ರೀ ಲ್ಯಾಪ್ಟಾಪ್ ಕೊಡ್ತಾರ ಅಂತ ಆ ರೀತಿಯಲ್ಲಿ ಅಂತಂದ್ರೆ ಫುಲ್ಲು ಫೇಕ್ ಅಪ್ಸ್ಬಿಟ್ಟಿದ್ರು. ಇವಾಗ ಅದನ್ನ ರಾಂಗ್ ಅಂತ ಕನ್ಫರ್ಮ್ ಅವರೇ PIB ಅವ್ರು ಏನಂತಂದ್ರೆ ಅನೌನ್ಸ್ ಮಾಡಿದಾರೆ. ಓಕೆನಾ, ಅಂದರೆ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ರೆ ನೀವು ನೋಡ್ಕೋಬಹುದು. ಸೊ ಈ ಥರ ನಂಬಕ್ಕೆ ಹೋಗ್ಬೇಡಿ ಬ್ರದರ್ಸ್, ಇವೆಲ್ಲ ಫೇಕ್. ಇದರಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ನೋಡ್ರಿ ಅಂತಂದ್ರೆ, ಇತ್ತೀಚೆಗೆ ಬಂದ್ಬಿಟ್ಟು ನಾವೇನು ಟೆಕ್ ನ್ಯೂಸ್ ಮಾತಾಡಿದ್ವಿ. ಫಾಕ್ಸ್ಕಾನ್ ಅವ್ರು ಏನಂತ ನಮ್ಮ ಇಂಡಿಯಾದಲ್ಲಿ ಫಸ್ಟ್ ಆಫ್ ಆಲ್ ಬಂದು ನಮ್ಮ ಬೆಂಗಳೂರಲ್ಲಿ ಅಂತಂದ್ರೆ ಇದು ಪ್ಲಾಂಟ್ ಸ್ಟಾರ್ಟ್ ಮಾಡ್ತಾರಂತ. ಫಾಕ್ಸ್ಕಾನ್ ಅಂದ್ರೆ ಐಫೋನ್ಗಳ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಒಂದು ಪ್ಲಾಂಟ್ ಸ್ಟಾರ್ಟ್ ಮಾಡ್ತಾರಂತ. ಅದಕ್ಕೆ ಮಾತಾಡಿದ್ದೆ ಒಂದು 300 acres ಅಲ್ಲಿ. ಸೊ ಇವಾಗ ಏನಂತಂದ್ರೆ ಅವರಿಗೆ ಜುಲೈ ತಿಂಗಳಲ್ಲಿ ನಮ್ಮ ಗೌರ್ಮೆಂಟ್ ಅಂತ 300 acres ಅವ್ರಿಗೆ ಏನಂತಂದ್ರೆ ಪ್ರೊವೈಡ್ ಮಾಡ್ತಿದ್ದಾರೆ ದೇವನಹಳ್ಳಿಯಲ್ಲಿ. ಓಕೆನಾ, ಬೆಂಗಳೂರಲ್ಲಿ 300 acres ಇವ್ರಿಗೆ ಏನಂತಂದ್ರೆ ಕೊಡ್ತಾರೆ. ಇದು ಪ್ಲಾಂಟ್ ಸ್ಟಾರ್ಟ್ ಮಾಡೋದಕ್ಕೆ ಇವರಿಗೆಲ್ಲ ಮೂಲಭೂತ ಇವು ಕೊಡ್ತಾರೆ, ಸೌಕರ್ಯಗಳು ಕೊಡ್ತಾರೆ. ಎಕ್ಸಾಕ್ಟ್ಲಿ ಎಲೆಕ್ಟ್ರಿಸಿಟಿ ಆಗಲಿ, ವಾಟರ್ ಆಗಲಿ, ಮೂಲಭೂತ ಸೌಕರ್ಯಗಳೆಲ್ಲ ಕೊಡ್ತಾರೆ. ಇವ್ರಿಗೆ ಹೇಳೋದ್ಬೇಕಾದ್ರೆ ಅಂತಂದರೆ ನೆಕ್ಸ್ಟ್ ಇಯರ್ 2024ರಲ್ಲಿ ಏನಂತಂದರೆ ಅವಾಗ ಎಲ್ಲ ಪ್ಲಾಂಟ್ ಅಷ್ಟೊತ್ತಿಗೆಲ್ಲ ಆಗಿರುತ್ತೆ. ಓಕೆನಾ, ಎಲ್ಲರಿಗೆ ಒಂದು 50,000 ಜನಕ್ಕೆ ಏನಂತ ನಾವು ಈ ಥರ ಜಾಬ್ಸ್ ಕೊಡ್ತೀವಿ ಅಂತ ಆ ರೀತಿಯಲ್ಲಿ ಸಹ ಹೇಳಿದ್ದಾರೆ. ಸೊ ಇದು ಬಂದ್ಬಿಟ್ಟು ಭಾಳಷ್ಟು ಯೂಸ್ಫುಲ್, ಎಲ್ಲರಿಗೂ ಜಾಬ್ ಕೊಡ್ತಾರೆ ಅಂದ್ರೆ ಅದಕ್ಕಿಂತ ಒಳ್ಳೇದು ಏನೈತೆ. ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಐಫೋನ್ಸ್ ನಮ್ಮ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾರಲ್ಲ, ಸೊ ಅದಿನ್ನ ದೊಡ್ಡ ಲೆಕ್ಕ. ಸೊ ಇದು ಬಂದ್ಬಿಟ್ಟು ಭಾಳಷ್ಟು ಯೂಸ್ಫುಲ್ ಅಂತ ಅನಿಸ್ತು. ನೋಡೋಣ ನೆಕ್ಸ್ಟ್ ಏಪ್ರಿಲ್ ತಿಂಗಳಲ್ಲಿ, ನೆಕ್ಸ್ಟ್ ವರ್ಷ ಏಪ್ರಿಲ್ ತಿಂಗಳಲ್ಲಿ ಅಂತಂದರೆ ಅಷ್ಟೊತ್ತಿಗೆಲ್ಲ ಪ್ಲಾನ್ ಸ್ಟಾರ್ಟ್ ಆಗುತ್ತಂತೆ. ನೋಡೋಣ ಯಾವ ಲೆವೆಲ್ ಇದು ಮಾಡ್ತಾರಂತ. ಅಪ್ರಾಕ್ಸಿಮೇಟ್ಲಿ 300 acres ಇರುತ್ತಂತ ಅದಿಷ್ಟೆಲ್ಲ. ಈ ರೀತಿಯಲ್ಲಿ ನೆಕ್ಸ್ಟ್ ನ್ಯೂಸ್ ನೋಡ್ರಿ ಅಂತಂದರೆ, ಸೊ ಟ್ವಿಟರ್ನಲ್ಲಿ ಇವಾಗ ಮಾರ್ಚ್ ತಿಂಗಳಿಂದ ಏಪ್ರಿಲ್ ತಿಂಗಳೈತಲ್ಲ, ಅವೆರಡು ನಡುವೆ ಏನಂತಂದರೆ, ಸೊ ಮಿನಿಮಮ್ ಬಂದ್ಬಿಟ್ಟು ಟ್ವಿಟರ್ನಲ್ಲಿ ನಮ್ಮ ಇಂಡಿಯನ್ ಅಕೌಂಟ್ಸ್ನ ಅಂತಂದರೆ 25 ಅಕೌಂಟ್ಸ್ನ ಬ್ಯಾನ್ ಮಾಡಿದಂತೆ. ಮೋಸ್ಟ್ ಆಫ್ ದ ರೀಸನ್ ಏನಿಲ್ಲ, ಚೈಲ್ಡ್ ಸೆಕ್ಷುವಲ್ ಕಂಟೆಂಟ್ ರಿಲೇಟೆಡ್ ಏನಂತಂದರೆ ಭಾಳ ಚೆನ್ನಾಗಿ ಪ್ರಮೋಟ್ ಮಾಡಿದಾರಂತೆ. ಸೊ ಪ್ರಮೋಟ್ ಮಾಡಿದ್ದಕ್ಕೆ ಅವ್ರಿಗೆ ಏನಂತಂದರೆ ಆ ಅಕೌಂಟ್ನ ಬ್ಯಾನ್ ಮಾಡಿದಾರಂತೆ. ಓಕೆನಾ, ಸೊ ಇದು ಬಂದ್ಬಿಟ್ಟು ಭಾಳಷ್ಟು ನಿಜವಾಗ್ಲೂ ಚೈಲ್ಡ್ ರಿಲೇಟೆಡ್ ಸೆಕ್ಷುವಲ್ ಕಂಟೆಂಟ್ ಏನಂತಂದ್ರೆ ಇವ್ರು ಪ್ರಮೋಟ್ ಮಾಡ್ತಿದಾರಲ್ಲ, ಸೊ ಅದಕ್ಕಾಗಿ ಏನಂತಾರೆ ಬ್ಯಾನ್ ಮಾಡಿದ್ರೆ ಅಂತ. ಇದನ್ನ ಬೆನಿಫಿಟ್ಟು. ಹಾಗೆ ಬಂದ್ಬಿಟ್ಟು ನಮ್ಮ ಇಂಡಿಯಾ ಕಡೆಯಿಂದ ಟ್ವಿಟರ್ಗೆ ಏನಂತ 158 ರಿಪೋರ್ಟ್ಗಳು ಹೋಗಿದಾವಂತ, ಈ ಥರ ಬ್ಯಾನ್ ಮಾಡಬೇಕು, ಈ ಥರ ಅಕೌಂಟ್ಸ್ ಇರಬಾರ್ದು ಅಂತ. ಸೊ ಈ ರೀತಿ ಇದು ಸಹ ಅಂತಂದರೆ ಭಾಳ ಜನ ರೆಸ್ಪಾನ್ಸ್ ಆಗ್ತಾರಲ್ಲ, ಸೆಕ್ಷುವಲ್ ಕಂಟೆಂಟ್ ಸರ್ ಭಾಳ ಜನ ರೆಸ್ಪಾನ್ಸ್ ಆಗ್ತಾರಲ್ಲ, ಈ ಥರ ಬರಬಾರ್ದು ಅಂತ. ಅದು ಬಂದ್ಬಿಟ್ಟು ಇನ್ನೂ ಒಳ್ಳೆ ವಿಷಯ. ಸೊ ಈ ರೀತಿಯಲ್ಲಿ ಏನಾದ್ರು ಕಂಟೆಂಟ್ ಕಂಡು ಬಂದರೆ ಕಂಟಿನ್ಯೂಸ್ಲಿ ಈ ಥರ ಬ್ಯಾನ್ ಮಾಡೋದು ಭಾಳಷ್ಟು ಒಳ್ಳೆಯದು. ಈ ರೀತಿಯಲ್ಲಿ ನೆಕ್ಸ್ಟ್ ನ್ಯೂಸ್ ನೋಡ್ರಿ ಅಂತಂದರೆ, US ಅಮೆಝಾನ್ ಮೇಲೆ ಅಂತಂದರೆ $25 million ಏನಂತಂದರೆ ಪೆನಲ್ಟ್ ಹಾಕಿದಾರಂತೆ. ಸೊ ಮೋಸ್ಟ್ ಆಫ್ ದ ರೀಸನ್ ಏನಂತಂದರೆ, ಇವರು ಅಲೆಕ್ಸಾ ಇದಾವಲ್ಲ, ಅವು ಆಲ್ವೇಸ್ ಆನ್ ಮೈಕ್ನಲ್ಲಿ ಇರ್ತವೆ. ಪ್ರೈವಸಿ ಕಂಟೆಂಟ್ ಇಶ್ಯೂ ಕೊಡ್ತಾವೆ ಅಂದ್ರೆ ಮೈಕ್ ಆನ್ ಆಗಿರ್ತಾವಲ್ಲ, ಪರ್ಸನಲ್ ಮಾತಾಡೋ ಎಲ್ಲ ಡಾಟಾ ಅಂತ ಕಲೆಕ್ಟ್ ಮಾಡ್ಕೊಂಡು, ಸೊ ಕಲೆಕ್ಟ್ ಮಾಡ್ಕೊಳ್ಳುತ್ತಂತ. ಆ ರೀತಿ ಅಂತ ಇವ್ರ ಮೇಲೆ ಅಂತಾರೆ ಇದು ಮಾಡಿದ್ದಾರೆ. ಓಕೆನಾ, ಒಂಥರ ಕೇಸ್ ಹಾಕಿದಾಗ $25 million ಅಂತಾರೆ ಇವರು ಪೆನಲ್ಟ್ ಹಾಕಿದ್ದಾರೆ ಅಂತ ಹೇಳ್ಬೋದು. ಸೊ ಅದಕ್ಕೆ ಇವ್ರು ಸಹ ಸ್ವತಃ ಒಪ್ಕೊಂಡಾರೆ, ಅಮೆಝಾನ್ ಅವರು ಕಟ್ತೀವಂತ. FTC ಓಕೆನಾ, FTC ಅವ್ರು ಏನಂತಂದರೆ ಇವರು ಅಮೆಝಾನ್ ಮೇಲೆ ಪೆನಲ್ಟ್ ಹಾಕಿದ್ದಾರೆ, ಫೆಡರಲ್ ಟ್ರೇಡ್ ಕಮಿಷನ್ ಅವರು. ಸೊ ಈ ರೀತಿಯಲ್ಲಿ ಚೈಲ್ಡ್ ಪ್ರೈವಸಿ ಕಂಟೆಂಟ್ ರಿಲೇಟೆಡ್ಸ್ ಇವ್ರಿಗೆ ಅಂತಂದರೆ ಇವ್ರನ್ನೆಲ್ಲ ಇವ್ರು ಇನ್ಕ್ಲೂಡ್ ಮಾಡ್ಕೊಂಡು ಇವ್ರಂತ $25 million ಅಂತಂದ್ರೆ ಇವರಿಗೆ ಪೆನಲ್ಟ್ ಹಾಕಿದ್ದಾರೆ ಅಂತ ಹೇಳ್ಬೋದು US. ಸೊ ಇದು ಬಂದ್ಬಿಟ್ಟು ಅಂತಂದರೆ ಅಮೆಝಾನ್ ರಿಲೇಟೆಡ್. ಈ ಲಿಸ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ನೋಡ್ರಿ ಅಂತಂದರೆ, ಸ್ನ್ಯಾಪ್ಡ್ರಾಗನ್ ಕಡೆಯಿಂದ ಸ್ನ್ಯಾಪ್ಡ್ರಾಗನ್ ಏನಂತಂದ್ರೆ ಒಂದು ಸಮ್ಮಿಟ್ ನಡೆಸ್ತಿದ್ದಾರೆ ಅಕ್ಟೋಬರ್ ತಿಂಗಳಲ್ಲಿ 24ನೇ ತಾರೀಕಿಂದ 26ನೇ ತಾರೀಕು ತನಕ. ಸೊ ಇವ್ರಂತಾರೆ ಮೇ ಬಿ ಸ್ನ್ಯಾಪ್ಡ್ರಾಗನ್ ಕಡೆಯಿಂದ 8 Gen 3 ಈ ಪ್ರೊಸೆಸರ್ ಏನಂತಾರೆ ಅನ್ವಿಲ್ ಮಾಡ್ಬೋದು ಇವರು. ಓಕೆನಾ, ರಿಲೀಸ್ ಮಾಡ್ಬೋದು ಅವ್ರ ರಿಲೇಟೆಡ್ ಏನೇನು ಕ್ಯಾಪಬಿಲಿಟೀಸ್ ಅದಾವ, ಈ ಚಿಪ್ ಯಾವಾಗ ತಗೊಂಬರ್ತೀವಿ ಅಂತ ಎಲ್ಲ ಅನ್ವಿಲ್ ಮಾಡ್ತಾರೆ. ಸೊ ಆ ಟೈಮಲ್ಲಿ ಅಂತಂದ್ರೆ ಯಾವ್ಯಾವ ಮೊಬೈಲ್ಸ್ ಬರ್ತಾವೆ ಅಂತಂದ್ರೆ ಇವ್ರು ಸಹ ಅನ್ವಿಲ್ ಮಾಡ್ಬೋದು. ಎಕ್ಸಾಕ್ಟ್ಲಿ OnePlus 12, Xiaomi 14 ಸೀರೀಸು, Vivo X100 ಸೀರೀಸು, ಈ ಥರ ಎಲ್ಲ ಮೊಬೈಲ್ಸ್ ಏನಂತಂದರೆ ಮೇ ಬಿ ಈ ಚಿಪ್ ಸೆಟ್ಟಿಂದ ಬರ್ತಾವಂತ ಅನಿಸುತ್ತೆ. ಸೊ ನೋಡ್ಬೋದು Vivo X90 ಸೀರೀಸ್ ಅಂತಾರೆ 8 Gen 2 ಬಂದಿದ್ದು. ನೆಕ್ಸ್ಟ್ X100 ಸೀರೀಸ್ ಬಂದ್ಬಿಟ್ಟು 8 Gen 3 ಬರ್ತವೆ ಕನ್ಫರ್ಮು. ಸೊ ಅವಾಗೆಲ್ಲ ಅನ್ವಿಲ್ ಮಾಡ್ತಾರೆ. ಓಕೆನಾ, 24ನೇ ತಾರೀಕಿಂದ 26ನೇ ತಾರೀಕು ತನಕ ಅಕ್ಟೋಬರ್ ತಿಂಗಳಲ್ಲಿ ನೋಡ್ಬೇಕಾಯ್ತು ಅವಾಗ ಏನು ಕತೆ ಅಂತ. ಸೊ ಇದು ಬಂದ್ಬಿಟ್ಟು ನಮಗೆ ಸ್ನ್ಯಾಪ್ಡ್ರಾಗನ್ ಕಡೆಯಿಂದ. ಈ ವಿಷಯದಲ್ಲಿ ನೆಕ್ಸ್ಟ್ ನ್ಯೂಸ್ ನೋಡ್ರಿ ಅಂತಂದ್ರೆ, ಈ ಇನ್ಸಿಡೆಂಟ್ ಬಂದ್ಬಿಟ್ಟು ಮಹಾರಾಷ್ಟ್ರದಲ್ಲಿ ನಡೆದೈತೆ. ಒಬ್ಬ ಕಳ್ಳ ಬಂದ್ಬಿಟ್ಟು ಅಂತಂದ್ರೆ ರೈಲ್ವೆ ಸ್ಟೇಷನಲ್ಲಿ ಒಬ್ಬ ಮಹಿಳೆಯ ಫೋನನ್ನು ಕಳ್ತನ ಮಾಡಿದ್ದಾನೆ. ಸೊ ಮೊಬೈಲ್ ಕಾಸ್ಟ್ ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ಲಿ 2 ಲಕ್ಷ ಇರುತ್ತಂತ ಆ ಮಹಿಳೆ ಹೇಳ್ತಿದ್ದಾಳೆ.
ಓಕೆನಾ. ಈ ಆ್ಯಪ್ ಏನಂತಾರೆ ಕಳ್ತನ ಮಾಡಿ CCTV ಎಲ್ಲ ಫೋಟೋ ಸಿಕ್ಕಿದಾವೆ ಅಪ್ಪನ ಬಟ್ ಬ್ಲರ್ ಆಗೈತೆ, ಫೇಸ್ ಎಲ್ಲ ಬ್ಲರ್ ಐತೆ. ಪೊಲೀಸರು ಏನಂತಂದರೆ ಅವಪ್ಪನ ಇಟ್ಕೊಂಡಿದ್ದಾರೆ. ಓಕೆನಾ. ಅಂದರೆ ಯಾವುದೇ ರೀತಿಯಲ್ಲಿ ಒಂದು 2 days ಏನಂತಂದರೆ ಬುದ್ಧಿವಂತಿಕೆಯಿಂದ ಯೂಸ್ ಮಾಡಿ ಅಪ್ಪನ ಚಪ್ಪಲಿ ಡಿಫೆಕ್ಟ್ ಮಾಡಿ ಆಗ ಬಂದ್ಬಿಟ್ಟು ಕಾಲು ಬೇರೋಡು ನೋಡಿ ಒಂಥರ ಝೂಮ್ ಮಾಡಿ ನೋಡಿ ಸ್ಕ್ಯಾನಿಂಗ್ ಮಾಡಿ ನೋಡಿ ಎಲ್ಲ ಇಟ್ಕೊಂಡಾರೆ. ಲಾಸ್ಟಿಗೆ ಕಾಳನ್ನು ಇಟ್ಕೊಂಡಾರೆ. ಅದನ್ನೆಲ್ಲ ಎಂಕ್ವೈರಿ ಮಾಡಿದ್ರೆ ಮೊಬೈಲ್ ಎಲ್ಲಿಗೋಯ್ತು ಅಂತ ಎಲ್ಲ ಎಂಕ್ವೈರಿ ಮಾಡಿದ್ರೆ ಲಾಸ್ಟಿಗೆ ಹೇಳಿದಾನಂತೆ ಏನಂತ, ಸೊ ಆ ಮೊಬೈಲ್ನ ಮಾರಿದ್ದೀನ ಅಂತ ಹೇಳಿದಾನಂತೆ. ಸೊ ಎಷ್ಟಕ್ಕೆ ಮಾರಿದ್ದಾನ ಅಂತ ಕೇಳಿ ಅವರು ಶಾಕ್ ಆಗ್ಬಿಟ್ಟಾರೆ. 2 ಲಕ್ಷ ಮೊಬೈಲ್ ಏನಂತಂದ್ರೆ ಅವ್ರು ಜಸ್ಟ್ 3,000ಕ್ಕೆ ಮಾರಿದಾರಂತೆ. ಸೊ ದೊಡ್ಡ ಲೆಕ್ಕ, 3,000ಕ್ಕೆ 2 ಲಕ್ಷ ಮೊಬೈಲ್ 3,000ಕ್ಕಂತೆ. ಸೊ ಯಾವ ಲೆಕ್ಕದಲ್ಲಿ ನೋಡ್ರಿ ನೀವೇ. ಸೊ ಯಾವ ಮೊಬೈಲ್ ಅಂತ ಫಸ್ಟ್ ಆಫ್ ಆಲ್ ಕನ್ಫರ್ಮ್ ಮಾಡಿಲ್ಲ. ಐ ಥಿಂಕ್ ಐಫೋನ್ ಇರುತ್ತೆ ನನ್ನ ಪ್ರಕಾರ, ಯಾಕಂದ್ರೆ ಆ ಲೆವೆಲ್ ಇರೋದಂದ್ರೆ ಐಫೋನ್ ಇರೋದಿನ ಯಾವಿರಲ್ಲ. ಸೊ ಈ ರೀತಿಲಿ ಈ ಮೊಬೈಲ್ನ 3,000ಕ್ಕೆ ಮಾಡಿದಾನಂದ್ರೆ ಇದರಲ್ಲಿ ಇದೇ ದೊಡ್ಡ ಬಿಗ್ಗೆಸ್ಟ್ ಫನ್ನಿ ಅಂತ ನನಗೆ ಅನ್ನಿಸ್ತು. ಓಕೆನಾ. ಸೊ ಈ ರೀತಿಯಲ್ಲಿ ಕಳ್ರಿ ಅಂತ ಬುದ್ಧಿವಂತರು. ಬಟ್ ಆ ಟೈಮ್ನಲ್ಲಿ ದುಡ್ಡು ಬೇಕಾಗಿರುತ್ತೆ ಅವರು. ಸೊ ಎಷ್ಟಕ್ಕನಾದ್ರೂ ಅವ್ರು ಮಾಡ್ತಾರೆ. ಇಲ್ಲಿ ನೆಕ್ಸ್ಟ್ ನ್ಯೂಸ್ ನೋಡ್ರಿ ನಮಗೆ ಅಂತಂದ್ರೆ, ನೀವು ಭಾಳ ಜನ ಅಂತಂದ್ರೆ DSLR ಕ್ಯಾಮ್ರಾ ನೋಡಿರ್ತೀರಿ. ಯಾವ ಥರ ಇರುತ್ತೆ DSLR ಕ್ಯಾಮ್ರಾ? ಫ್ರಂಟ್ ನಿಮಗೆ ಲೆನ್ಸ್ ಇರುತ್ತೆ, ಏನೇನೋ ಇರ್ತವೆ. ಸೊ ಬಟ್ ನಿಮಗೆ ಅಂತಂದರೆ ಒಂದು ಕ್ಯಾಮ್ರಾನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಆ ಕ್ಯಾಮ್ರಾ ನೇಮ್ ಬಂದ್ಬಿಟ್ಟು ಪ್ಯಾರಾಫಿಕಾ ಕ್ಯಾಮ್ರಾ ಅಂತ. ಸೊ ಇದು ಯಾವ ರೀತಿಯಲ್ಲಿ ವರ್ಕ್ ಮಾಡುತ್ತಂದ್ರೆ, ಇದಕ್ಕೆ ಯಾವುದೇ ರೀತಿ ಲೆನ್ಸ್ ಬೇಡ, ಏನು ಬೇಡ. ಓಕೆನಾ. ಜಸ್ಟ್ ಏನಂತಂದರೆ ಇದು ಒಂದು GPS ಮುಖಾಂತರ ಲೊಕೇಶನ್ ಮುಖಾಂತರ ವರ್ಕ್ ಮಾಡುತ್ತೆ ಅಂತ ಹೇಳ್ಬೋದು. ಇವಾಗ GPS ಮುಖಾಂತರ ಲೊಕೇಶನ್ ಮುಖಾಂತರ ಅಂತಂದರೆ ನೀವು ಅದನ್ನೇನಂತಂದ್ರೆ ಮೇಲೆ ಅದರಲ್ಲಿ 3 ಮೋಡ್ಸ್ ಕೊಟ್ಟಿರ್ತಾರೆ. ಆ 3 ಮೋಡ್ಸ್ ಯೂಸ್ ಮಾಡ್ಕೊಂಡು ನೀವು ಪಿಕ್ಚರ್ ಯಾವ ಥರ ಬೇಕಂತ ನೀವು ಇದು ಮಾಡ್ಕೋಬೇಕಾಗುತ್ತೆ. ಓಕೆನಾ. ಕಂಟ್ರೋಲ್ ಮಾಡ್ಕೊಂಡು ಮೋಡ್ ಸೆಲೆಕ್ಟ್ ಮಾಡ್ಕೊಂಡು ನೀವು ಪಿಕ್ಚರ್ ತೆಗಿಬೇಕಾಗುತ್ತೆ. ಯಾವುದೇ ರೀತಿಯಲ್ಲಿ ಮುಂದಿರ್ತಾರೆ ಲೆನ್ಸ್ ಥರ ಯಾವುದೇ ರೀತಿಯಲ್ಲಿ ಇರೋಲ್ಲ ಇದು. ಸೊ ನಿಮಗೆ GPS ಮುಖಾಂತರ ನೀವು ಇರೋ ಪ್ಲೇಸಲ್ಲಿ ಯಾವ ಥರ ಐತೆ, ಫ್ರಂಟ್ ಐತಲ್ವಾ, ಫ್ರಂಟ್ ಯಾವ ಥರ ಐತೆ, ಫ್ರಂಟ್ ನಿಮಗೆ ವೆದರ್ ಯಾವ ಥರ ಐತೆ ಅಂತ ಪಿಕ್ಚರ್ಸ್ ತೆಗೆಯುತ್ತೆ. ನೀವು ನೋಡ್ಕೋಬೋದು ಯಾವ ಥರ ವರ್ಕ್ ಆಗುತ್ತೆ ಅಂತ. ಸೊ ಇದು ಬಂದ್ಬಿಟ್ಟು DSLR ಕ್ಯಾಮ್ರಾ ಇದ್ದಂಗೆ ಐತೆ, ಬಟ್ ಯಾವ ಥರ ಲೆನ್ಸ್ ಅಟ್ಯಾಚ್ ಇಲ್ಲ. ಸೊ ಸಖತ್ ಅಂತ ಅನಿಸ್ತು. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ಕೆಳಗೆ ಕಮೆಂಟ್ ತಿಳಿಸಿ. ಓಕೆನಾ. ಸೊ ಇದು ಬಂದ್ಬಿಟ್ಟು ನಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ಅಂದ್ರೆ ಪಿಕ್ಚರ್ಸ್ ತೆಗೆಯುತ್ತೆ. ಓಕೆನಾ. ಥ್ರೂ GPS ಲೊಕೇಶನ್ ಯೂಸ್ ಮಾಡ್ಕೊಂಡು. ಸೊ ಇದು ಬಂದ್ಬಿಟ್ಟು ನಮಗೆ ಅಂತಾನೆ ಪ್ಯಾರಾಫಿಕಾ ಕ್ಯಾಮ್ರಾ. ಇಲ್ಲಿ ನೆಕ್ಸ್ಟ್ ನ್ಯೂಸ್ ನೋಡ್ರೆ ನಮಗೆ ಅಂತಂದ್ರೆ ಈ ಇನ್ಸಿಡೆಂಟ್ ಬಂದ್ಬಿಟ್ಟು ನಮ್ಮ ಇಂಡಿಯಾದಲ್ಲೇ ನಡೆದೈತೆ. ಎಲ್ಲಿಗೂ ಅಂತಂದ್ರೆ ಅದು ಉತ್ತರ ಪ್ರದೇಶದಲ್ಲಿ ಗೋರಖ್ಪುರದಲ್ಲಿ ನಡೆದೈತೆ. ಒಬ್ಬ ಹುಡುಗ ಬಂದ್ಬಿಟ್ಟು ಅಂತಾರೆ, ಅವ್ರ ಹುಡುಗ ಬಂದ್ಬಿಟ್ಟು 18 ವರ್ಷ ಜಾಸ್ತಿ ಏನಿಲ್ಲ. ಸೊ ಅವ್ರು ಹೇಳಿದ್ರ ಪ್ರಕಾರ ಅವ್ರಿಗಂತ ನಾನ್ ಸ್ಟಾಪ್ ಬ್ಲೂಟೂತ್ಗಳು ಯೂಸ್ ಮಾಡ್ತಿದ್ದಂತೆ, ಇಯರ್ಫೋನ್ ಬ್ಲೂಟೂತ್ ಯೂಸ್ ಮಾಡ್ತಿದ್ದಂತೆ. ಸೊ ಅದಕ್ಕೆ ಏನಂತಂದ್ರೆ ಯಾವಾಗಲೂ ಯೂಸ್ ಮಾಡ್ತಾ ಒಳಗಡೆ ಏನಂತಂದ್ರೆ ಅದು ಬೆವರು. ಓಕೆನಾ. ಬೆವರು ಇರ್ತಲ್ಲ, ತೇವಾಂಶ ಆಗಿ ಒಳಗಡೆ ಕಿವಿಯಲ್ಲಿ ಇನ್ಫೆಕ್ಷನ್ ಆಗಿಬಿಡುತ್ತೆ. ಇನ್ಫೆಕ್ಷನ್ ಆಗಿ ಏನಂತಂದ್ರೆ ಮಾತಾಡೋ ವಾಯ್ಸ್ ಅದಕ್ಕೆ ಏನಂತಂದ್ರೆ ಇನ್ಫೆಕ್ಷನ್ ಆಯ್ದಕ್ಕೆ ಕೇಳಿಸ್ತಿಲ್ಲ, ಕಿವಿಯಲ್ಲಿ ಕೇಳಿಸ್ತಿಲ್ಲ. ಸೊ ಅದಕ್ಕಾಗಿ ಏನಂತಂದ್ರೆ ಯಾವಾಗ ಇನ್ಫೆಕ್ಷನ್ ಆಯ್ತು ಅವಾಗ ಅಸಲು ಸೌಂಡೇ ಕೇಳಿಸ್ತಿಲ್ಲ. ಇದಕ್ಕಿದ್ದಂಗೆ ಡಾಕ್ಟ್ರ್ ತಕ್ಕ ಹೋಗಿ ಆ ಥರ ಇನ್ಫೆಕ್ಷನ್ ಆದಾಗ ನೋಡಿ ಲಾಸ್ಟಿಗೆ ಆಪ್ರೇಷನ್ ಮಾಡಿದ್ರೆ, ಆಪ್ರೇಷನ್ ಮಾಡಿದ ತಕ್ಷಣ ಅವಾಗಿಂದ ಸ್ವಲ್ಪ ಬೆಟರ್ ಅಂತ ವಾಯ್ಸ್ ಕೇಳಿಸೋದು ಅಥವಾ ಸೌಂಡ್ ಕೇಳಿಸೋದು ಅಂತ ಸ್ವಲ್ಪ ಬೆಟರ್ ಅಂತೆ. ಸೊ ಈ ರೀತಿ ನೀವೇನಾದರೂ ಹೆವಿಯಾಗಿ ಬ್ಲೂಟೂತ್ ಯೂಸ್ ಮಾಡ್ತಿದ್ರೆ, ಸೊ ಬ್ಲೂಟೂತ್ ಆಗಲಿ ಇಯರ್ಫೋನ್ಸ್ ಆಗಲಿ ಏನಾದರೂ ಯೂಸ್ ಮಾಡ್ತಿದ್ರೆ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಮತ್ತೆ ಇನ್ಫೆಕ್ಷನ್ ಆದರೆ ಕಷ್ಟ, ಮತ್ತು ವೈರಸ್ ಅವು ಇವು ಬರ್ತಿರ್ತಾವೆ. ಅಂದರೆ ಇನ್ಫೆಕ್ಷನ್ ಆಗೋದಕ್ಕೆ ಏನಾದರೂ ಏನಾದರೂ ಒಂದು ರೀಸನ್ ಇದ್ದರೆ ಸಾಕು. ಸೊ ಅದಕ್ಕೆ ಹೇಳ್ತೀನಿ ನೋಡಿರಿ, ಸ್ವಲ್ಪ ಹುಷಾರು, ಹೆವಿಯಾಗಿ ಯೂಸ್ ಮಾಡೋಕೆ ಹೋಗ್ಬೇಡಿ, ಯೂಸ್ ಮಾಡಿ. ಸೊ ನೀವು ಕಂಟಿನ್ಯೂಸ್ ಯೂಸ್ ಮಾಡೋಕ್ಕಂದ್ರೆ ಒಂದು 1 hour ಯೂಸ್ ಮಾಡಿ, ಆಮೇಲೆ ಬಂದ್ಬಿಟ್ಟು ಒಂದು 20 minutes ಹಂಗೆ ರೆಸ್ಟ್ ತಗೊಂಡು ಮತ್ತೆ ನೀವು ಆಮೇಲೆ ಯೂಸ್ ಮಾಡಿ. ಓಕೆನಾ. ಅದೊಂದು ಭಾಳಷ್ಟು ಯೂಸ್ಫುಲ್ಲು. ಯಾಕಂದರೆ ನಿಮಗೆ ಕಿವಿಲಿ ಗಾಳಿ ಆಡಬೇಕು. ಆ ಗಾಳಿ ಆಡಿದ್ರೆ ಮಾತ್ರ ನೀವೇನಾದರೂ ಕೇಳ್ಸೋಣಕ್ಕೆ ಸಾಧ್ಯ. ಓಕೆನಾ. ಸೊ ಇದು ಬಂದ್ಬಿಟ್ಟು ನಮಗೆ ಅಂತಂದರೆ ಉತ್ತರ ಪ್ರದೇಶದಲ್ಲಿ ನಡೆದಿತ್ತು, ಒಬ್ಬ ಹುಡುಗ ಅನುಭವಿಸಿದ ಕತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವು ಬಂದ್ಬಿಟ್ಟು ಇವತ್ತಿನ ಬಂದ್ಬಿಟ್ಟು ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ನ್ಯೂಸ್ ಅಂತ ನನಗೆ ಅನಿಸಿದ್ದು. ಈ ಟೆಕ್ನ್ಯೂಸಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಕೆಳಗೆ ಕಾಮೆಂಟ್ ತಿಳಿಸಿ. ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇದ್ರಮ್ಮ ಡೈಲಿ ಟೆಕ್ ಬಲ್ಸಮ್ ಟೆಕ್ನಾಲಜಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ಲೈಕ್ ಕೊಟ್ಟರೆ ಮೋಟಿವೇಶನ್ ಫೀಲ್ ನಾನು ಇದ್ರಮ್ಮ ಡೈಲಿ ಟೆಕ್ ಬಲ್ಸಮ್ ಟ್ರೈ ಮಾಡ್ತಾನೆ ಇರ್ತೀನಿ ನಿಮಗಾಗಿ. ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್ ನಾವು.